ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ಕೇಳಿ ನೋಡಿದ ಮೇಲೆ ಒಂದೇ ಮಾತು, ಇದು ಜಸ್ಟ್ ಒಂದು ಸಿನಿಮಾ ಅಲ್ಲ, ಇದು ಒಂದು ಫುಲ್ ಬ್ಲೋನ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಪ್ರೇಮ್ ಅವರ ಡೈರೆಕ್ಷನ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಸ್ಕೇಲ್ನಲ್ಲಿ ಎಕ್ಸ್ಪ್ಲೋರ್ಡ್ ಆಗಿದೆ. ಪ್ರತಿಯೊಂದು ಫ್ರೇಮ್ಗೂ ಕೂಡ ಒಂದು ಸ್ಟೈಲ್, ಒಂದು ಆ್ಯಟಿಟ್ಯೂಡ್, ಹಾಗೆಯೇ ಒಂದು ರಾ ಎನರ್ಜಿ ಇದೆ. ಧ್ರುವ ಸರ್ಜಾ ಅವ್ರನ್ನ ನಾವು ಇಲ್ಲಿವರೆಗೂ ಕೂಡ ಮಾಸ್ ಹೀರೋ ಆಗಿ ನೋಡಿದ್ರು ಕೂಡ ಈ ಸಿನಿಮಾದಲ್ಲಿ ಅವರು ಲಿಟ್ರಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಇಂಟೆನ್ಸ್ ಲುಕ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ, ಎಮೋಷನಲ್ ಬ್ರೇಕ್ ಡೌನ್ಸ್, ಎವ್ರಿಥಿಂಗ್ ಇಸ್ ಜಸ್ಟ್ ಆನ್ ಫೈರ್. ಇನ್ನು ಈ ಪಾತ್ರದಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು ಅವರ ಕೆರಿಯರ್ನಲ್ಲೇ ಬಿಗ್ಗೆಸ್ಟ್ ಆ್ಯಂಡ್ ಬೋಲ್ಡೆಸ್ಟ್ ಲೀಪ್ ಅನ್ಸೋದು ಖಚಿತ. ಕೆಡಿ ಕ್ಯಾರೆಕ್ಟರ್ ಒಂದು ಕಡೆ ಮಾಸ್ ಆದರೆ ಮತ್ತೊಂದು ಕಡೆ ಎಮೋಷನ್, ಮತ್ತೊಂದು ಕಡೆ ಪ್ಯೂರ್ ರೇಜ್. ಈ ಮೂರು ಲೇಯರ್ಸನ್ನು ಅವರು ಎಫರ್ಟ್ಲೆಸ್ ಆಗಿ ಕ್ಯಾರಿ ಮಾಡ್ತಾರೆ. ಇನ್ನು ಈ ಸಿನಿಮಾದ ಒಂದು ಬಿಗ್ಗೆಸ್ಟ್ ವಾವ್ ಫ್ಯಾಕ್ಟರ್ ಅಂದರೆ ಅದರ ವಿಂಟೇಜ್ ಬೆಂಗಳೂರು ರೀಕ್ರಿಯೇಷನ್. 70s ಆ್ಯಂಡ್ 80s ಕಾಲದ ಹಳೆ ಬೆಂಗಳೂರು ಲಿಟ್ರಲಿ ಸ್ಕ್ರೀನ್ ಮೇಲೆ ಜೀವಂತವಾಗಿಬಿಡುತ್ತೆ. ಇನ್ನು ಟೌನ್ ಹಾಲ್ ಆಗಿರ್ಬೋದು, ತಿಗಳರಪೇಟೆ ಆಗಿರ್ಬೋದು, ಧರ್ಮರಾಯ ಸ್ವಾಮಿ ದೇವಸ್ಥಾನ, KR ಮಾರುಕಟ್ಟೆ, ಹೀಗೆ ಐಕಾನಿಕ್ ಸ್ಥಳಗಳ ವೈಬನ್ನು ರೀಕ್ರಿಯೇಟ್ ಮಾಡಿರೋದು ಸಿಂಪ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಇನ್ನು ಡಬಲ್ ಡೆಕರ್ ಬಸ್ ವಿಜುವಲ್ಸ್ ಬಂದಾಗ ನಮಗೆ ಲಿಟ್ರಲಿ ಟೈಮ್ ಟ್ರಾವೆಲ್ ಆದ ಹಾಗೆ ಫೀಲ್ ಆಗುತ್ತೆ. ಇನ್ನು ಈ ಹೋಲ್ ವರ್ಲ್ಡ್ ಬಿಲ್ಡಿಂಗ್ಗೆ ಮುಖ್ಯ ಕಾರಣ ಆರ್ಟ್ ಡೈರೆಕ್ಟರ್ ಮೋಹನ್ ಅವರು ಕ್ರಿಯೇಟ್ ಮಾಡಿರೋ ಸೆಟ್ಸ್ ಕೇವಲ ಬ್ಯಾಕ್ಗ್ರೌಂಡ್ ಅಲ್ಲ, ಅದು ಒಂದು ವಿಜುವಲ್ ಫೆಸ್ಟಿವಲ್ ಅಂತಲೇ ಹೇಳಬಹುದು. ಥಿಯೇಟ್ರ್ನಲ್ಲಿ ಈ ವಿಜುವಲ್ಸ್ ನೋಡಿದ್ರೆ ನಾವು ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಆ ಕಾಲದ ಬೆಂಗಳೂರಿನೊಳಗೆ ನಾವೇ ಹೋಗ್ಬಿಟ್ಟಂತೆ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ. ರೀಶ್ಮಾ ನಾಣಯ್ಯ ಅವರ ಪರ್ಫಾರ್ಮೆನ್ಸ್ ಒಂದು ಸರ್ಪ್ರೈಸ್ ಪ್ಯಾಕೇಜ್. ಏಕಲವ್ಯ ಇಂದ ಇಲ್ಲಿವರೆಗೂ ಅವರ ಗ್ರೋತ್ ಇಲ್ಲಿ ಕ್ಲಿಯರ್ಲಿ ನಮಗೆ ಕಾಣಿಸುತ್ತೆ. ಅವರ ಡ್ಯಾನ್ಸ್ ಎನರ್ಜಿ ಆಗಿರ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್, ಹಾಗೆಯೇ ಎಕ್ಸ್ಪ್ರೆಸಿವ್ ಆ್ಯಕ್ಟಿಂಗ್ ಲಿಟ್ರಲಿ ವಾವ್ ಫ್ಯಾಕ್ಟರ್ ಕೊಡುತ್ತೆ. ವಿಶೇಷವಾಗಿ ಕೊರಿಯೋಗ್ರಫಿ ಬಗ್ಗೆ ಮಾತಾಡೋದಾದರೆ ಮೋಹನ್ ಬಜರಂಗಿ ಡಿಸೈನ್ ಮಾಡಿದಂತಹ ಸ್ಟೆಪ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಅದನ್ನು ಧ್ರುವ ಸರ್ಜಾ ಎಕ್ಸಿಕ್ಯೂಟ್ ಮಾಡಿರೋ ವೇ ಅಂತೂ ಸಿಂಪ್ಲಿ ಎಲೆಕ್ಟ್ರಿಫೈಯಿಂಗ್. ಹಾಗೆಯೇ ಧ್ರುವ ಅವರ ಡ್ಯಾನ್ಸ್ ಇದು ಅವರ ಕೆರಿಯರ್ನಲ್ಲೇ ಇದುವರೆಗೂ ಕೂಡ ನೋಡಿರೋದ ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಪ್ಗ್ರೇಡ್. ಹಾಗೆಯೇ ರೀಶ್ಮಾ ಕೂಡ ಈಕ್ವಲಿ ಫ್ಯಾಬ್ಲೆಸ್ ಡ್ಯಾನ್ಸರ್ ಆಗಿ ಶೈನ್ ಆಗ್ತಾರೆ. ಸಂಜಯ್ ದತ್ ಇಲ್ಲಿ ಕೇವಲ ಕ್ಯಾಮಿಯೋ ಅಲ್ಲ, ಸಾಲಿಡ್ ಸ್ಕ್ರೀನ್ ಪ್ರೆಸೆನ್ಸ್, ಪವರ್ಫುಲ್ ಆರಾ, ಹಾಗೆಯೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಮೂಲಕ ಫುಲ್ ಇಂಪ್ಯಾಕ್ಟ್ ಕೊಡ್ತಾರೆ. ಇನ್ನು ರಮೇಶ್ ಅರವಿಂದ್ ಅವರ ಕ್ಯಾರೆಕ್ಟರ್ ಗ್ರಾಫ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಲೇಯರ್ಸ್ ಕೊಡುತ್ತೆ. ಅವರು ಸ್ಕ್ರೀನ್ ಮೇಲೆ ಬಂದಾಗ ಸ್ಟೋರಿ ಡೈರೆಕ್ಷನ್ನೇ ಶಿಫ್ಟ್ ಆಗ್ತಾ ಇದೆ ಅನ್ಸೋ ವೈಬ್. ರವಿಚಂದ್ರನ್ ಹಾಗೆಯೇ ಶಿಲ್ಪಾ ಶೆಟ್ಟಿ ಅವರ ಪ್ರೆಸೆನ್ಸ್ ಸ್ಟೋರಿಗೆ ಡೆಪ್ತ್ ಹಾಗೆಯೇ ವೇಟೇಜ್ ಕೊಡುತ್ತೆ. ಇದು ಸಿಂಪಲ್ ಕ್ಯಾಸ್ಟಿಂಗ್ ಅಲ್ಲ, ಪರ್ಫೆಕ್ಟ್ಲಿ ಪ್ಲೇಸ್ಡ್ ಕ್ಯಾರೆಕ್ಟರ್ಸ್ ಅಂತ ನಾವು ಹೇಳ್ಬೋದು. ಡೈಲಾಗ್ ರೈಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ರೈಟರ್ ಕ್ರಾಂತಿ ಕುಮಾರ್ ಬರೆದ ಪ್ರತಿಯೊಂದು ಲೈನ್ ಕೂಡ ಇಂಪ್ಯಾಕ್ಟ್ಫುಲ್ ಆಗಿದೆ. ಇನ್ನು ಪ್ರತಿಯೊಂದು ಡೈಲಾಗ್ ಥಿಯೇಟ್ರ್ನಲ್ಲಿ ವಿಸಿಲ್ ವರ್ತಿ, ಆದರೆ ಅದೇ ಸಮಯದಲ್ಲಿ ಕ್ಯಾರೆಕ್ಟರ್ ಡೆಪ್ತನ್ನು ಕೂಡ ಬಿಲ್ಡ್ ಮಾಡುತ್ತೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಈಚ್ ಸಾಂಗ್ ಆ್ಯಸ್ ಇಟ್ಸ್ ಓನ್ ವೈಬ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆಯೇ ಮ್ಯೂಸಿಕ್ ಓವರಾಲ್ ಎಕ್ಸ್ಪೀರಿಯನ್ಸ್ನ ಎಲಿವೇಟ್ ಮಾಡುತ್ತೆ. ಹಾಗೆಯೇ KVN ಪ್ರೊಡಕ್ಷನ್ಸ್ ಬಗ್ಗೆ ಹೇಳಬೇಕು ಅಂದರೆ ಈ ಪ್ರಾಜೆಕ್ಟ್ ಲಿಟ್ರಲಿ ಗ್ರ್ಯಾಂಡ್ ಸ್ಕೇಲ್ ಫೆಸ್ಟಿವಲ್ ಸಿನಿಮಾ. ಪ್ರೊಡಕ್ಷನ್ ವ್ಯಾಲ್ಯೂ, ಸ್ಕೇಲ್, ಎಕ್ಸಿಕ್ಯೂಷನ್ ಎಲ್ಲವೂ ಟಾಪ್ ನಾಚ್. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಅದರ ಎಮೋಷನಲ್ ಕೋರ್, ಫ್ಯಾಮಿಲಿ ಬಾಂಡ್, ಲವ್, ಲಾಯಲ್ಟಿ, ಬಿಟ್ರೇಯಲ್ ಇದೆಲ್ಲ ಮಿಕ್ಸ್ ಆಗಿ ಸ್ಟೋರಿಗೆ ಪವರ್ಫುಲ್ ಫೌಂಡೇಶನ್ ಕೊಡುತ್ತೆ. ಫಸ್ಟ್ ಹಾಫ್ನಲ್ಲಿ ಬಿಲ್ಡ್ ಆಗೋ ವರ್ಲ್ಡ್ ಮತ್ತು ಸೆಕೆಂಡ್ ಹಾಫ್ನಲ್ಲಿ ಎಕ್ಸ್ಪ್ಲೋರ್ಡ್ ಆಗುವಂಥ ಟ್ವಿಸ್ಟ್ ಹಾಗೆಯೇ ಟರ್ನ್ಸ್ ಲಿಟ್ರಲಿ ಆಡಿಯನ್ಸ್ನ ಸೀಟ್ ಎಡ್ಜ್ನಲ್ಲಿ ಕೂರಿಸುತ್ತೆ. ಇನ್ನು ವಿಜುವಲ್ಸ್ ಆಗಿರ್ಬೋದು, ಇದರ ಸ್ಕೇಲ್ ಆಗಿರ್ಬೋದು, ಸೌಂಡ್ ಡಿಸೈನಿಂಗ್, ಡ್ಯಾನ್ಸ್, ಎಮೋಷನ್ ಎಲ್ಲವೂ ಸೇರಿ ಇದು ಒಂದು ಕಂಪ್ಲೀಟ್ ಥಿಯೇಟ್ರಿಕಲ್ ಸೆಲೆಬ್ರೇಷನ್. ಕ್ಲೈಮ್ಯಾಕ್ಸ್ ಭಾಗದಲ್ಲಿ ಬರುವ ಸುದೀಪ್ ಅವರ ಕಾಲಭೈರವ ಪ್ರೆಸೆನ್ಸ್ ಈ ಸ್ಟೋರಿಗೆ ಒಂದು ಮಿಥಿಕ್ ಲೇಯರ್ ಆ್ಯಡ್ ಮಾಡುತ್ತೆ. ಅದು ಕ್ಯಾರೆಕ್ಟರಾ, ಸಿಂಬಲ್ಲ ಅನ್ನೋ ಕ್ಯೂರಿಯಾಸಿಟಿ ಮತ್ತಷ್ಟು ಬಿಲ್ಡ್ ಆಗುತ್ತೆ. ಮತ್ತು ಎಸ್, ಇದು ಕಂಪ್ಲೀಟ್ ಸ್ಟೋರಿ ಅಲ್ಲ, ಮುಂದೆ ಇನ್ನೂ ದೊಡ್ಡ ವರ್ಲ್ಡ್ ಅನ್ಫೋಲ್ಡ್ ಆಗೋ ಸೂಚನೆ ಇದೆ. ಓವರಾಲ್ ಹೇಳಬೇಕು ಅಂದರೆ KD ದ ಡೆವಿಲ್ ಈಸ್ ಈಕ್ವಲ್ ಟು ಮಾಸ್ ಪ್ಲಸ್ ಎಮೋಷನ್ ಪ್ಲಸ್ ವಿಂಟೇಜ್ ವೈಬ್ ಪ್ಲಸ್ ಡ್ಯಾನ್ಸ್ ಎನರ್ಜಿ ಪ್ಲಸ್ ಡೈಲಾಗ್ಸ್ ಪ್ಲಸ್ ಗ್ರ್ಯಾಂಡ್ ಸ್ಕೇಲ್ ಈಸ್ ಈಕ್ವಲ್ ಟು ಪ್ಯೂರ್ ಫೆಸ್ಟಿವಲ್ ಸಿನಿಮಾ. ಇದು ಕೇವಲ KD ಕಥೆ ಅಲ್ಲ, ಒಬ್ಬ ಮನುಷ್ಯ ಹೇಗೆ ಒಂದು ಹೆಸರೇ ಫಿಯರ್ ಆಗಿ ಬದಲಾಗ್ತಾನೆ ಅನ್ನೋ ಸಿನಿಮ್ಯಾಟಿಕ್ ಜರ್ನಿ. ಮಿಸ್ ಮಾಡಬೇಡಿ, ಥಿಯೇಟ್ರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾದಂತಹ ಸಿನಿಮಾ ಇದು.